ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಸಿಗುವಂತಹ ತಂದೂರಿ ಚಿಕನ್ನು ಯಾವ ರೀತಿ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ತೋರಿಸ್ತಿದ್ದೀನಿ. ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ಅದೇ ರೀತಿ ಹೋಟೆಲ್ ರೀತಿಯೇ ತುಂಬ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಅದಕ್ಕೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾನು ಚಿಕನ್ನ ಒಂದು 3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ರೀತಿ ಮಧ್ಯ ಕಟ್ ಮಾಡ್ಕೊಳ್ಬೇಕು. ನಾವು ಬೇಕಾದ್ರೆ ಚಿಕನ್ ಅಂಗಡಿಲೇ ಕೂಡ ತಂದೂರಿ ಚಿಕನ್ಗೆ ಈ ಥರ ಕಟ್ ಮಾಡಿಕೊಡಿ ಅಂದರೆ ಈ ರೀತಿ ಕಟ್ ಮಾಡಿಕೊಡ್ತಾರೆ. ನಾನೀಗ ಲೆಗ್ ಪೀಸು ಕಟ್ ಮಾಡಿರಲಿಲ್ಲ, ಲೆಗ್ ಪೀಸ್ನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನಾವು ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದರಿಂದ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ನಾನು ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ಒಂದು ನಿಂಬೆಹಣ್ಣಿನ ರಸವ ಈ ಥರ ಹಾಕ್ಕೊಳ್ಬೇಕು. ಉಪ್ಪು, 1/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಈ ರೀತಿ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ಪ್ಲೇಟ್ ಮುಚ್ಚಿ ಇಡಬೇಕು. ನಾವು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅದು ಸ್ಮೂತ್ ಆಗುತ್ತೆ. ಒಂದು ಅರ್ಧ ಗಂಟೆ ಈ ರೀತಿ ಪ್ಲೇಟ್ ಮುಚ್ಚಿಡೋಣ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ ಆಗೋಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಖಾರ ಪುಡಿ, ½ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ ಪುಡಿ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡ್ರು. ನಾನಿಲ್ಲಿ 2 ಚಮಚದಷ್ಟು ತಂದೂರಿ ಮಸಾಲ ಹಾಕ್ತಿದ್ದೀನಿ. ನಾವು ತಂದೂರಿ ಚಿಕನ್ನು ಹೋಟೆಲ್ ಥರ ಬೇಕು ಅಂದರೆ ತಂದೂರಿ ಮಸಾಲ ನಾವು ಹಾಕಲೇಬೇಕು. ಇದು ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಒಂದು ಸ್ವಲ್ಪ ನಿಂಬೆ ರಸ, 1 ಟೇಬಲ್ ಸ್ಪೂನ್ ಎಣ್ಣೆ. ನಾವು ಇಲ್ಲಿ ಕಸೂರಿ ಮೇಥಿನ ಒಂದು ಬಾಣಲಿಗೆ ಹಾಕಿ ಬಿಸಿ ಮಾಡಿಕೊಂಡು ಈ ಥರ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಈಗ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಒಂದು ಅರ್ಧ ಗಂಟೆ ಚಿಕನ್ ನೆನೆಸಿಟ್ಕೊಂಡಿದ್ವಲ್ಲ, ನಿಂಬೆಹಣ್ಣು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಅದು ತೆಗೆದು ಈ ರೀತಿ ಮಸಾಲೆನೆಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು. ಆ ಹೋಲ್ಗಳಿಗೆಲ್ಲ ನೀಟಾಗಿ ಮಸಾಲೆನೆಲ್ಲ ಹಾಕಿ ನಾವು ಸುತ್ತ ಈ ರೀತಿ ಚೆನ್ನಾಗಿ ಹಚ್ಕೊಳ್ಳೋಣ. ನೋಡಿ, ಈ ರೀತಿ ಹಚ್ಕೊತಿದ್ದೀನಿ. ನಾನು ಎಲ್ಲ ಚಿಕನ್ ಕೂಡ ಈ ರೀತಿ ಹಚ್ಚಿ ಈ ರೀತಿ ಚಿಕನ್ನಿಗೆ ಮಸಾಲೆನೆಲ್ಲ ಹಚ್ಚಿ ಒಂದು 2 ಅವರು ಇಲ್ಲ ಒಂದು 3 ಅವರಾರು ನೀವು ನೆನೆಸೋಕ್ಕೆ ಬಿಡಬೇಕು. ನಾವು ಎಷ್ಟು ಚಿಕನ್ನ ನೆನೆಸೋಕೆ ಇಡ್ತೀವೋ ಅಷ್ಟು ಸಾಫ್ಟಾಗಿ ಚಿಕನ್ನು ಬರುತ್ತೆ. ನೀವು ಬೇಕಾದರೆ ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ನಾವು ಮಧ್ಯಾಹ್ನ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಅವರ್ ತನಕ ನಾನು ಈಗ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಹಾಗೆಯೇ ನೆನೆಯೋದಕ್ಕೆ ಬಿಡೋಣ. ನೋಡಿ, ಯಾವ ರೀತಿ ಈ ರೀತಿ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ಅವರು ನೆನೆಸೋಕ್ಕೆ ಇಡ್ತಿದ್ದೀನಿ. ಈಗ ಒಂದು 3 ಅವರ್ ಆಗಿದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ನಾನಿಲ್ಲಿ ನಾನ್ ಸ್ಟಿಕ್ ಬಾಣಲಿಯ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಸ್ಟವ್ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ನಾನು ನೆನೆಸಿಟ್ಟ ಚಿಕನ್ನ ಹಾಕ್ತಿದ್ದೀನಿ. ಒಂದು 5 ನಿಮಿಷ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ ನಾವು ತಿರುಗಿಸ್ಕೊಳ್ಬೇಕು. ನೋಡಿ, ಇನ್ನೊಂದು ಸೈಡ್ ನಾವು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ನಾವು ಒಂದು 2 ನಿಮಿಷಕ್ಕೊಂದು ಸತಿ, ಒಂದು 5 ನಿಮಿಷಕ್ಕೊಂದು ಸತಿ ಈ ರೀತಿ ತಿರುಗಿಸ್ಕೊತಾನೆ ಇರಬೇಕು. ಈಗ ಅಷ್ಟರಲ್ಲಿ ನಾನು
ತಂದೂರಿ ಚಿಕನ್ಗೆ ನಾವು ಕಾಂಬಿನೇಷನ್ ಆಗಿ ಪುದೀನ ಚಟ್ನಿನ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಪುದೀನ ಸೊಪ್ಪನ್ನ ಕ್ಲೀನಾಗೆ ತೊಳ್ಕೊಂಬಿಟ್ಟು ಹಾಕ್ತಿದ್ದೀನಿ 1 ಕಪ್ಪು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ನಾವು ಎಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ನಾನು 2 ಇಕ್ಲಷ್ಟು ಬೆಳ್ಳುಳ್ಳಿ ತಗೊತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1 ಕಪ್ಪು ಮೊಸರು ತಗೋತಿದ್ದೀನಿ. ಮೊಸರು ಹಾಕಿ ನಾವು ಇದನ್ನು ಸಣ್ಣದಾಗಿ ರುಬ್ಕೊಳ್ಬೇಕು. ನೋಡಿ, ಪುದೀನ ಚಟ್ನಿ ರೆಡಿಯಾಗಿದೆ. ಈಗ ಚಿಕನ್ನ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ತಿದ್ದೀನಿ. ನಾವು ಉರಿನ ಜಾಸ್ತಿ ಇಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಎಲ್ಲ ಒತ್ತೋಗ್ಬಿಡುತ್ತೆ. ನಾವು ಎಷ್ಟು ಪೇಷನ್ಸಲ್ಲಿ ನಾವು ಈ ತಂದೂರಿ ಚಿಕನ್ ಮಾಡ್ಕೊತೀವೋ ಅಷ್ಟು ರುಚಿಯಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಆವಾಗವಾಗ ನಾನು ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಒಂದು 25 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇದು ಈಗ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ತೆಗಿತಿದ್ದೀನಿ. ಈಗ ಲೆಗ್ ಪೀಸ್ ಬೆಂದಿದೆ. ಈಗನ ತಕ್ಕೊಳ್ಳೋಣ. ಈಗ ಚಿಕನ್ ಕೂಡ ಇದನ್ನು ಈಗ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದು ಕೂಡ ಚಿಕನ್ ಕೂಡ ಈಗ ಬೆಂದಿದೆ. ಈಗ ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಚಿಕನ್ ಇದು ಬೆಂದಿದೆ. ಈಗ ತೆಗಿತಿದ್ದೀನಿ. ಈಗ ಅದೇ ಬಾಣಲಿಗೆ ಒಂದು 2ರಿಂದ 3 ಚಮಚ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಟರ್ ಕೂಡ ಹಾಕಿ ಉಳಿದಿದ್ದ ಲೆಗ್ ಪೀಸ್ ಚಿಕನ್ ಎಲ್ಲ ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಈಗ ನೋಡಿ, ನಾನು ಉಳಿದಿದ್ದ ಚಿಕನ್ ಕೂಡ ಹಾಕ್ತಿದ್ದೀನಿ. ಈಗ ಉಳಿದಿರೋ ಮಸಾಲೆ ಕೂಡ ನಾವು ಚಿಕನ್ಗೆ ಹಾಕಬೇಕು. ನಾವು ಈ ರೀತಿ ಮಸಾಲೆ ಹಾಕೋದ್ರಿಂದ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಈಗ ಅದು ಬೆಂದ ನಂತರ ಈಗ 2 ಸೈಡ್ ಕೂಡ ಈ ರೀತಿ ಬೇಯಿಸ್ಕೊಳ್ಬೇಕು. ಈಗ ಎಲ್ಲ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ನಾವು ಎಷ್ಟು ನಿಧಾನವಾಗಿ ಬೇಯಿಸ್ಕೊತೀವೋ ಅಷ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ಚಿಕನ್ ಎಲ್ಲ ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ತಕ್ಕೊಳ್ತಿದ್ದೀನಿ. ಈಗ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ಈ ರೀತಿ ಈಗ ಚಿಕನ್ನ ಈ ರೀತಿ ಸುತ್ತವ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಸುತ್ತ ಈ ರೀತಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಾವು ಬಟರ್ ಹಾಕಿದ್ರಿಂದ ತಂದೂರಿ ಚಿಕನ್ ಜ್ಯೂಸಿಯಾಗಿ, ಸಾಫ್ಟಾಗಿ, ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ನಾವು ಎಲ್ಲ ಚಿಕನ್ ಕೂಡ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಚಿಕನ್ ಎಲ್ಲ ಫ್ರೈ ಮಾಡ್ಕೊಳ್ಳಾಗಿದೆ. ಈಗ ಅದಕ್ಕೆ ನಾನು ಚಿಕನ್ಗೆ ಸ್ಮೋಕಿ ಫ್ಲೇವರ್ ಕೊಟ್ರೇ ಅದು ರೆಸ್ಟೋರೆಂಟು ಟೇಸ್ಟು, ಅದು ಫ್ಲೇವರು ಎಲ್ಲ ಚೆನ್ನಾಗಿ ಬರೋದು. ಈಗ ಚಿಕನ್ ಎಲ್ಲ ನಾನು ಈಗ ಪಕ್ಕಕ್ಕೆ ಈಗ ಅದೇ ಬಾಣಲಿಗೆ ನಾನು ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಇಜ್ಜಿಲ್ ತಗೊಂಡಿದ್ದೀನಿ. ಅದನ್ನು ನಾನು ಸ್ಟೌವಲ್ಲಿ ಈ ಥರ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಕೆಂಪುಗಾಗೋ ತನಕ ಅದು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಈಗ ನಾನು ಚಿಕನ್ ಇದೆಯಲ್ಲ ಅದೇ ಬಾಣಲಿಗೆ ನಾನು ಮಧ್ಯಕ್ಕೆ ಈ ಥರ ಬೌಲಲ್ಲಿ ಇಟ್ಕೊಳ್ತಿದ್ದೀನಿ. ನೋಡಿ, ಈಗ ಆ ಮಧ್ಯಕ್ಕೆ ನಾನು ಈ ಬೌಲಲ್ಲಿ ಇಟ್ಕೊಂಡು ನಾವು 1 ಚಮಚ ಬೆಣ್ಣೆ ಹಾಕಿ ನಾನು ತಕ್ಷಣವೇ ಪ್ಲೇಟ್ನ ಮುಚ್ತಿದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ನಾವು ಬಿಡಬೇಕು. ಈಗ 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ನೋಡಿ, ಆ ಸ್ಮೋಕಿ ಫ್ಲೇವರ್ ಗೊತ್ತಾಗ್ತಿದೆ. ನಾವು ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಟೇಸ್ಟಿನ ಸಾಲ್ಟ್ ಕೂಡ ಯೂಸ್ ಮಾಡಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾವು ರೆಸ್ಟೋರೆಂಟ್ ಸ್ಟೈಲು ತಂದೂರಿ ಚಿಕನ್ನ ಮನೇಲೇ ಕೂಡ ನಾವು ಮಾಡ್ಕೊಳ್ಬೋದು. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ.
ನಾವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ನಾವು ಹೋಟೆಲ್ ಸ್ಟೈಲು ನಾವು ತಂದೂರಿ ಚಿಕನ್ನ ಮನೇಲೇ ಕೂಡ ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ನಾವು ಬಟರ್ ಹಾಕಿರೋದ್ರಿಂದ ನೋಡಿ ಚಿಕನ್ನು ಎಷ್ಟು ಸ್ಮೂತಾಗಿ ಕ್ರಿಸ್ಪಿಯಾಗಿ ಸೂಪರಾಗಿ ಈ ರೀತಿ ಸ್ಮೂತಾಗಿ ಬರುತ್ತೆ. ನಾವು ಚಿಕನ್ ಕೂಡ ನಾವು ಜಾಸ್ತಿ ಹೊತ್ತು ನೆನೆಸೋದ್ರಿಂದ ಕೂಡ ಈ ರೀತಿ ಸ್ಮೂತಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.